ಹರ್ ಹರ್ ಮಹಾದೇವ್ ಎಲ್ಲರಿಗೂ. ಇವತ್ತು ನಾವು ಜಗಜ್ಯೋತಿ ಬಸವಣ್ಣನವರು ಲಿಂಗಕ್ಕೆ ಆಗಿರ್ತಕ್ಕಂಥ ಕೂಡಲ ಸಂಗಮ ದೇವಸ್ಥಾನಕ್ಕೆ ಬಂದೀವಿ. ಬರ್ರಿ ಹಂಗಂದ್ರೆ ಈ ಕೂಡಲ ಸಂಗಮ ದೇವಸ್ಥಾನ ಮತ್ತು ಅದರ ಚರಿತ್ರೆ ಯಾವ ಥರ ಐತಿ ಅಂತ ನೋಡ್ಕೊಂಬರೋನು. ನಿಮಗೆಲ್ಲ ಗೊತ್ತಿರೋ ಹಂಗೆ ಬಸವಣ್ಣನವರು ಮೂಲತಃ ಬ್ರಾಹ್ಮಣರು. ಅವರು ಒಂದಿನ ಏನಾಗಿರ್ತಿ ಉಪನಯನ ಪದ್ಧತಿಯನ್ನು ಖಂಡಿಸಿ ಬಾಲ್ಯ ವ್ಯವಸ್ಥೆಯಲ್ಲಿ ಮನೆಯನ್ನು ಬಿಟ್ಟು ಬಂದಿರ್ತಾರೆ. ಎಲ್ಲಿ ಕೂಡಲ ಸಂಗಮಕ್ಕೆ ಬಂದಿರ್ತಾರೆ. ಅವರ ಬಸವಣ್ಣವ್ರು ಹುಟ್ಟಿದ್ದು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಹುಟ್ಟಿರ್ತಾರ. ಅವರು ಇಲ್ಲಿ ಯಾಕೆ ಬರ್ತಾರ, ಇದೆಲ್ಲ ಹಿಸ್ಟ್ರಿ ಮುಂದೆ ನೋಡ್ಕೊತ ಹೋಗೋನು. ಅದಕ್ಕಿಂತ ಮುಂಚೆ ಏನೈತಿ ಇಲ್ಲಿ ದೇವಸ್ಥಾನ ಯಾವ ರೀತಿ ನೋಡ್ಕೊಂಡ್ ಬರ್ರಿ. ಇದು ದೇವಸ್ಥಾನದ ಮಹಾದ್ವಾರ. ಇದು ಬರೀ ಒಳಗೆ ಹೋಗೋಣ ಯಾವ ತರ ಐತಿ ನೋಡಿ. ನೀವು ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ ಮೊದಲು ಸಿಗೋದು ನಿಮ್ಗೆ ಕೃಷ್ಣಾ ನದಿ ಸಿಗೈತಿ. ಬರ್ರಿ ಅಲ್ಲಿ ಪೂರ್ತಿ ಕೈಕಾಲು ತಗೊಂಡು ಸ್ವಚ್ಛಾಗಿ ದೇವಸ್ಥಾನ ಒಳಗೆ ಹೋಗೋನು. ಇಲ್ಲಿ ನದಿలో ಕೈಕಾಲು ತಗೊಂಡ ತಕ್ಷಣ ಬರೀ ದೇವಸ್ಥಾನ ದೇವರ ದರ್ಶನ. ಸಂಗಮೇಶ್ವರ ದೇವಸ್ಥಾನ ಯಾವ ತರ ಐತಿ ಮತ್ತು ಅದು ವಾಸ್ತುಶಿಲ್ಪ ಯಾವ ತರ ಐತಿ ನೋಡ್ಕೊಂಡ್ ಬರ್ರಿ. ಈ ದೇವಸ್ಥಾನ ಚಾಳುಕ್ಯರ ಕಾಲದಾಗಿರ್ತದೆ. ಇದು भजले राम नाम सुख धाम, भजले राम नाम सुख धाम, भजले राम नाम सुख धाम। तेरा पूरन हो सब काम, तेरा पूरन हो सब काम, भजले राम नाम सुख धाम, भजले राम नाम सुख धाम। संत समागम, संत समागम, संत समागम। ಇದು ಸಂಗಮೇಶ್ವರ ದೇವಸ್ಥಾನ ಆಯ್ತು. ಇದಾದ ನಂತರ ಬಸವಣ್ಣನವರು ಲಿಂಗಕ್ಕೆ ಆಗಿರ್ತಕ್ಕಂಥ ಸ್ಥಳ ನೋಡ್ಕೊಂಬರು ಬರಿಗೆ ಯಾವ ತರ ಐತಿ ಅನ್ನೋದು. ನೀವು ಇಲ್ಲಿ ಒಳಗೆ ಬರ್ತಿದ್ರೆ ಈ ತರ ಒಂದು 5 ರೂಪಾಯಿ ಟಿಕೆಟ್ ಇರುತ್ತೆ. ಅದು ತಗೊಂಡ್ರಷ್ಟು ನಿಮ್ಗೆ ಎಂಟ್ರಿ ಇರುತ್ತೆ, ಇಲ್ಲ ಎಂಟ್ರಿ ಇರಂಗಿಲ್ಲ. ಯಾವ ತರ ತೋರಿಸ್ಬೇಕು ನಿಮ್ಗೆ. ಇಲ್ಲಿ ನದಿಗಳು ಸಂಗಮ ಆಗಿರ್ತಕ್ಕಂಥ ಸ್ಥಳ ಐತಿ. ಅದನ್ನ ಫಸ್ಟ್ ನೋಡ್ಕೊಂಡು ಆಮೇಲೆ ಬಸವಣ್ಣವ್ರ ಲಿಂಗಕ್ಕೆ ಆಗಿರ್ತಕ್ಕಂಥ ಸ್ಥಳ ತೋರ್ಸಂಬರಿ.
ಇದನ್ನ ನೋಡಕತ್ತಿರಲ್ಲ, ಕೃಷ್ಣಾ ನದಿ ಒಂದೇ ಅಲ್ಲ, ಇದ್ರ ಘಟಪ್ರಭಾವ ಮರ್ಜ್ ಆಗಿರ್ತೈತಿ. ಬಟ್ ಇಲ್ಲೆಲ್ಲ ಹಿಂದೆ ಆಲ್ರೆಡಿ ಮರ್ಜ್ ಆಗಿ ಬಂದಿರ್ತಿ. ಸೊ ಇಲ್ಲಿ ಟೋಟಲ್ 3 ನದಿಗಳು ಸಂಗಮ ಆಗಿರ್ತಾವ. ಫಸ್ಟ್ ಕೃಷ್ಣಾ ಮತ್ತು ಘಟಪ್ರಭಾ ಆಲ್ರೆಡಿ ಹಿಂದೆ ಮರ್ಜ್ ಆಗಿ ಮುಂದೆ ಬರುತ್ತೆ. ಅದಂತ ಇನ್ನೊಂದು ಮಲಪ್ರಭಾ ಈ ಸೈಡಿಂದ ಬರುತ್ತೆ, ಅದನ್ನ ತೋರಿಸ್ಬೇಡಿ ನಿಮಗೆ. ಈಗ ನೀವೇ ನೋಡಕತ್ತಿರಲ್ಲ, ಇದು ಮಲಪ್ರಭಾ ನದಿ. ಇದು ಇಲ್ಲಿ ಕೃಷ್ಣಾ ನದಿ, ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿ 3 ಮರ್ಜ್ ಆಗಿ, ಅಂದ್ರೆ 3 ಸಂಗಮ ಆಗಿ ಮುಂದೆ ಆಂಧ್ರ ಪ್ರದೇಶ ಶ್ರೀಶೈಲಂಗೆ ಹೋಗಿ ಅಲ್ಲಿ ಹೋಗಿ ಕೂಡ್ತಾವ 3 ನದಿ. ಇದು ನೋಡ್ರಿ ಎಷ್ಟು ಹೈಟ್ ಐತಿ ನೋಡ್ರಿ. ಇದು ಐ ಹೋಪ್ ನಿಮಗೆ ಕಾಣಿಸೈತಿ ನಾ ತಿಳ್ಕೊತ್ನ. ಇಷ್ಟು ಆಳ ಹೋದ ನಂತರ ಅಲ್ಲಿರೋದು ಸಾಕ್ಷಾತ್ ಬಸವಣ್ಣನವ್ರು ಲಿಂಗಕ್ಕೆ ಆಗಿರ್ತಕ್ಕಂಥ ಸ್ಥಳ ಅದ. ಬರೀ ಕೆಳಗು ನೋಡೋದು ಯಾವ ತರ ಐತೆ ಅನ್ನೋದು. ಇದು ನೋಡ್ರಿ, ನಾ ಇವಾಗ ಅಷ್ಟು ಕೆಳಗೆ ನೊಕ್ಕೋತ ಹೋಗ್ಬೇಕು. ನೋಡು ಬರೀ ಯಾವ ತರ ಕೆಳಗೆ ಹೋಗಿ. ಈ ಸಂಗಮೇಶ್ವರ ದೇವಸ್ಥಾನ ಪಕ್ಕನ ಜಗಜ್ಯೋತಿ ಬಸವಣ್ಣನವರ ಗುರುಗಳಾಗಿರ್ತಕ್ಕಂಥ ಜಾತವೇದ ಮುನಿಗಳ ಗದ್ದುಗೆ ಐತಿ. ತೋರಿಸ್ಬರಿ ಯಾವ ತರ ಐತದ. ಮತ್ತೆ ಈ ದೇವಸ್ಥಾನ ಪಕ್ಕನೇ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ನಿಮಗ ಈ ತರ ಮಂಟಪಗಳು ಸಿಗ್ತಾವ. ಯಾವ ತರ ಅಂದ್ರೆ ತೋರಿಸ್ಬೇಕು ನಿಮ್ಗೆ. ಈ ತರ ಮಂಟಪಗಳು ಸಿಗ್ತಾವ. ಇಲ್ಲ ನೋಡ್ರಿ, ಈ ತರ ಮಂಟಪಗಳು ಕಾಣಿಸಿಗ್ತಾವ ನಿಮಗೆ. ಇಲ್ಲಿ ಬಂದ ಭಕ್ತಾದಿಗಳು ಉಳ್ಕೊಳಕ ಮತ್ತೆ ಇಲ್ಲಿ ಕುಂತು ಊಟ ಮಾಡ್ಲಿಕ್ಕಂತ ಪೂರ ಮಂಟಪ ಮಾಡಿಟ್ಟಾರೆ ಇಲ್ಲಿ. ಬಸವಣ್ಣನವರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ತಮ್ಮ ಬಸವನ ಬಾಗೇವಾಡಿ ಬಿಟ್ಟು ಕೂಡಲಸಂಗ ಬಂದಿರ್ತಾರ. ಕೂಡಲಸಂಗ ಬಂದಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಈಶಾನ್ಯ ಗುರುಗಳಿಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಜಾತವೇದ ಮುನಿಗಳ ಹತ್ರ ಶಿಷ್ಯರಾಗಿ ಬರ್ತಾರ. ಅವಾಗ ಜಾತವೇದ ಮುನಿಗಳು ಏನ್ ಮಾಡ್ತಾರ ಅಂದ್ರೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಮಾರ್ಗದರ್ಶನ ಕೊಡ್ತಾರೆ ಇಲ್ಲಿ ಅವರಿಗೆ. ಅದೇ ರೀತಿ ಬಸವಣ್ಣನವರ ಶಿಕ್ಷಣ ಮುಗಿದ ತಕ್ಷಣ ಆಗಿರ್ತೈತಪ್ಪ ಅಂತಂದ್ರೆ ಅವರು ಕಳಚೂರಿ ಬಿಜ್ಜನ ರಾಜಾಶ್ರಯದಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾರೆ. ಅವ್ರು ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದ ಮೊದಲ ಅಲ್ಲಿ ಅವರ ಮಾವ ಅಂದ್ರೆ ಅವರ ಹೆಂಡತಿಯ ತಂದೆ ಆಗಿರ್ತಕ್ಕಂಥ ಅವರ ಮಾವನವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಾರ. ಅವರ ಅಕಾಲಿಕ ನಿಧನದ ನಂತರ ಕಳಚೂರಿಯ ಬಿಜ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸಾಕ್ಷಾತ್ ಬಸವಣ್ಣನವರಿಗೆ ಅವರ ಮಂತ್ರಿಯಾಗಿ ನೇಮಕ ಮಾಡ್ಕೋತಾನ. ಅದಾದ ನಂತರ ಬಸವಣ್ಣವರು ವೀರಶೈವ ಲಿಂಗಾಯತ ಅನ್ನುವಂತ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ವೀರಶೈವ ಇದರ ಅರ್ಥ ಏನಪ್ಪಾ ಅಂತಂದ್ರ ಹೆಸರಲ್ಲೇ ಸೂಚಿಸುವಂತೆ ಶಿವ ಅಂದ್ರೆ ಶೈವ ಅಂದ್ರೆ ಶಿವ, ವೀರ ಅಂದ್ರೆ ವೀರರು, ಅಂದ್ರೆ ಶಿವನ ವೀರ ಆರಾಧಕರು ಅಂತ ಅರ್ಥ ಬರುತ್ತೆ ವೀರಶೈವ ಅನ್ನೋದ. ಇಂಥ ಒಂದು ಸಮಾಜವನ್ನು ಜಗಜ್ಯೋತಿ ಬಸವಣ್ಣ ಸ್ಥಾಪನೆ ಮಾಡ್ತಾರ. ಅದೇ ರೀತಿ ತಮ್ಮ ಅನುಯಾಯಿಯಾಗಿ ಬಂದ ಎಲ್ಲರಿಗೂ ಅಂದ್ರೆ ಯಾವುದೇ ಜಾತಿ ಧರ್ಮ ಲಿಂಗವನ್ನು ನೋಡದೆ ತನ್ನ ಅನುಯಾಯಿಯಾಗಿ ಬಂದ ಎಲ್ಲರಿಗೂ ಲಿಂಗ ದೀಕ್ಷೆನ ಕೊಟ್ಟಿರ್ತಾರೆ ಬಸವಣ್ಣನವರು. ಬಸವಣ್ಣನವ್ರನ್ನ ಕೇವಲ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಆರಾಧಿಸುವಂತ ವ್ಯಕ್ತಿ ಆಗಿರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದಕ್ಪ ಅಂತಂದ್ರ ಬಸವಣ್ಣನವರು 12ನೇ ಶತಮಾನ ಒಳಗೆ ಅನುಭವ ಮಂಟಪವನ್ನು ಕಟ್ಟಿರ್ತಾರೆ. ಈ ಅನುಭವ ಮಂಟಪ ಏನಪ್ಪಾ ಅಂತಂದ್ರ ಇದೊಂದು ಸಾರ್ವಜನಿಕ ಸಭೆ ಆಗಿರ್ತದೆ. ಈ ಸಾರ್ವಜನಿಕ ಸಭೆ ಒಳಗ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲಾ ಜಾತಿಯ ಜನ ಮತ್ತು ಗಂಡು ಹೆಣ್ಣು ಮುಕ್ತವಾಗಿ ಚರ್ಚಿಸಲು ಅವಕಾಶ ಕೊಡ್ತಿರ್ತಕ್ಕಂಥ ಕೇವಲ ಒಂದೇ ಒಂದು ಸಭೆ ಆಗಿರ್ತೈತಿ ಇದು. ಆ ಅನುಭವ ಮಂಟಪ ಒಳಗ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯಾರೇ ಆಗ್ಲಿ ಯಾವುದೇ ಜಾತಿ ವ್ಯಕ್ತಿ ಆಗಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಆಧ್ಯಾತ್ಮಿಕ ಇದೇ ರೀತಿ ಮೊದಲಾದ ವಿಷಯ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಅವಕಾಶ ಕೊಟ್ಟಿರ್ತಕ್ಕಂಥ ಆಗಿನ ಕಾಲದಲ್ಲಿ ಮೊದಲನೆಯ ಸಭೆ ಆಗಿರ್ತೈತಿ.
ಈ ಅನುಭವ ಮಂಟಪದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದನ್ನ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಜಗತ್ತಿನ ಮೊದಲ ಸಂಸತ್ ಅಂತ ಕರೀತಾರೆ ಇದನ್ನ. ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಇದಕ್ಕೆ. ಮತ್ತ ಬಸವಣ್ಣವರು ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥ ಬಸವನ ಬಾಗೇವಾಡಿಯ ಬಗ್ಗೆ ನಮ್ಮ ಚಾನಲ್ ಇದಕ್ಕಿಂತ ಮೊದಲೊಂದು ವಿಡಿಯೋ ಐತಿ, ಬೇಕಾದ್ರೆ ನೀವು ಹೋಗಿ ಅದ್ ನೋಡ್ಬೋದು. ಮತ್ತೆ ನಿಮಗೆ ಈ ತರ ಮಜಿ ಸಿಗುತ್ತೆ ನಿಮಗೆ 10 ರೂಪಾಯಿ. ನೋಡು ಬರೀ ಯಾವ ತರ ಐತಿ. ಚೇಂಜ್ ಇಲ್ಲ ಕಣ್ಣ, ಅದ 10 ರೂಪಾಯಿ ಇರ್ಬೇಕು. ಬ್ಯಾಡ್ರಿ ಎಷ್ಟು ಕೊಡ್ಲಿರಿ ನಾನು ಮಜ್ಜಿಗೆ 20 ರೂಪಾಯಿ ಏನ್ರಿ ಅದ. ಆಯ್ತು. ಮತ್ತೆ ನಿಮಗೆ ಇಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಇಲ್ಲಿ ಈ ತರ ಬೋಟ್ ವ್ಯವಸ್ಥೆ ಇರುತ್ತೆ. ಪ್ರತಿ ಒಬ್ಬ ಮನುಷ್ಯಗೂ 50 ರೂಪಾಯಿ ತಗೋತಾರ. ಇಲ್ಲಿ ನಿಮ್ಗೆ ಫುಲ್ ದೊಡ್ಡ ದೊಡ್ಡ ಗಾರ್ಡನ್ ಮಾಡ್ಯಾರ. ಇಲ್ಲಿ ಬೇಕಾದ್ರೆ ಫ್ಯಾಮಿಲಿ ಕರ್ಕೊಂಡು ಆಸ್ ಒನ್ ಡೇ ಪಿಕ್ನಿಕ್ ಅಂತ ಬರ್ಬೋದು. ಇಲ್ಲಿ ನೋಡ್ರಿ ಯಾವ ತರ ಬಂದಾರೆ, ಯಾವ ತರ ಫ್ಯಾಮಿಲೀಸ್ ಬಂದಾವ ಇಲ್ಲಿ. ಇಲ್ಲಿ ನೋಡ್ರಿ ನಿಮಗೆ ಅಲ್ಲಿ ಕಾಣ್ತಿರ್ಬೋದು, ಈ ತರ ಎಲ್ಲ ಫ್ಯಾಮಿಲೀಸ್ ಬರ್ತಾವೆ ಇಲ್ಲಿ ಒನ್ ಡೇ ಪಿಕ್ನಿಕ್ ಸಂಬಂಧ. ಇಲ್ಲಿ ನೋಡ್ರಿ ಈ ತರ ಫ್ಯಾಮಿಲಿ ಪಿಕ್ನಿಕ್ ಬಂದಿರ್ತಾರ. ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಊಟ ಗೀಟ ಮಾಡಿ ಹೋಗ್ತಾರ ಅವರು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನಾ ತಿಳ್ಕೊಂಡು. ನಿಮ್ಗೆ ಏನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿರ್ಕಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ನಿಮ್ಗೆ ನೆಕ್ಸ್ಟ್ ಇದೇ ತರ ಇನ್ನೊಂದು ಯಾವ್ದಾರು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್.